ಏನು ಸುಬ್ಬು ಇದೆಲ್ಲ ಏನು ಹೇಳ್ತಾ ಇದೆಯಾ? ಯಜಮಾನ್ರೆ, ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಇಲ್ಲಿ ನಡೀತಾ ಇರೋ ಪ್ರೋಗ್ರಾಮ್ನ ಯಾರೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾನೆ. ಹಿಂದೆ ನೋಡಿ, ವಿಜಯಾಂಬಿಕನ್ ಮಗ ಮದನು ಆ ನೀರಿಗೇನೋ ಬೆರೆಸ್ತಾ ಇದ್ದಾನೆ. ಸರ್, ತಪ್ಪು ಮಾಡಿರೋನ್ನ ಹಿಡಿಯೋಣ, ಇಲ್ಲಾಂದರೆ ಜನರು ಸ್ವಲ್ಪ ನಮ್ಗೆ ತಟ್ಟುತ್ತೆ. ಸದ್ಯ ತುಂಬ ಜನ ನೀರು ಕುಡ್ದಿಲ್ಲ. ನೀರು ಕುಡ್ದವರೆಲ್ಲ ಸ್ವಲ್ಪ ತಲೆ ಸುತ್ತು ಬಿದ್ದಿದ್ರು. ನಾವೇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ದೇವ್ರ ದಯ, ಯಾವುದು ದೊಡ್ಡ ಅನಾಹುತ ಆಗಲಿಲ್ಲ. ಏನು ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಬಿಡ್ತಿದ್ದೀರಾ? ಆದರೆ ತಪ್ಪು ಮಾಡಿದವರು ತಪ್ಪಿಸ್ಕೊಂಡು ಹೋಗ್ಬಾರ್ದಲ್ವ ಅವರು? ಬರ ಹಿಡಿಯೋಣ. ಬಿಡು, ಮಾಡ್ಬಾರ್ದು ಮಾಡಿ ಓಡಾಕ್ ನೋಡ್ತೈತ್ಯಾ? ಬರ ನಿಂಗಿದೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈಗ ಡೇಟ್ ಬಿದ್ದಿದೆ. ಜನಗಳೆಲ್ಲ ಸೇರಿಸಿ ಧರ್ಮದೇಟ್ ಕೊಡೋದಕ್ಕೂ ಮುಂಚೆ ಕಾನೂನುಗೊಪ್ಸಿದ್ದೀವಿ. ಇನ್ನು ಮುಂದೆ ಆದರೂ ನಿಮ್ಮ ಕೆಲಸ ನೀವು ಮಾಡಿ. ರೈ ಹಿಡಿದ ಅವನು. ಹಲೋ. ಹಾಂ, ಸರಿ ಸರಿ. ಅವರು ಸ್ವಲ್ಪ ಹುಷಾರಾಗೋವರೆಗೂ ಅಲ್ಲೇ. ಹಾಂ, ಯಾರು ಏನು ಗಾಬರಿ ಪಡಬೇಕಾಗಿಲ್ಲ. ಹುಷಾರಾಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಎಲ್ಲರೂ ಹುಷಾರಾಗಿದ್ದಾರೆ. ಮೇಡಮ್ ಮುಖಕ್ಕೆ ಮಸಿ ಬೆಳೆಯಕ್ಕೆ ನೋಡಿದ್ರು, ಈಗ ಅವ್ರ ಮುಖಕ್ಕೆ ಅವರೇ ಮಸಿ ಬೆಳ್ಕೊಂಡಿದ್ದಾರೆ. ಆ ದೇವರ ಆಶೀರ್ವಾದ ಮೇಡಮ್ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ಮೇಡಮ್, ನೀವು ಎಲೆಕ್ಷನ್ನ ಪಕ್ಕ ಗೆದ್ದೇ ಗೆಲ್ತೀರಾ ಮೇಡಮ್. ಡ್ಯಾಡಿ, ಆರ್ ಯು ಫೂಲ್? ಎಂತ ಕೆಲಸ ಮಾಡಿದ್ಯಾ? ಒಂದ್ ಕೆಲಸ ಹೇಳಿದ್ರೆ ಏನಾದ್ರೂ ಒಂದು ಎಡವಟ್ ಮಾಡ್ತಾನೆ ಇರ್ತೀಯ. ಇಂಥ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ ಮ್ಯಾಮ್, ಯಾಕೋ ಭಯ ಆಗ್ತಿದೆ. ನಾನು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗೆ ಶಿಕ್ಷೆ ಆಗ್ಬೋದು. ಶಿಕ್ಷೆ ಆದರೂ ಅನುಭವಿಸ್ತೀನಿ. ಮಗುನು ಸಾವಿತ್ರಿನೂ ನೋಡದೇ ಇರೋಕ್ಕಾಗ್ತಿಲ್ಲ. ಅವರು ನಂಗೆ ತುಂಬಾ ನೆನಪಾಗ್ತಿದ್ದಾರೆ. ನಿನಗೆ ತಲೆ ಕೆಟ್ಟಿದೆ ಮ್ಯಾಡಿ. ಎಂತ ಟೈಮಲ್ಲಿ ಏನ್ ಮಾತಾಡ್ತಿದ್ಯಾ ನೀನು? ನೀನೇನಾದರೂ ಅನ್ಕೊಂಡ್ ಒಂದೇ ಒಂದ್ಸಲ ಸಾವಿತ್ರಿನೂ ಮಗುನು ಕರ್ಕೊಂಡು ಬರ್ತೀಯಾ? ಎಲೆಕ್ಷನ್ ಟೈಮ್ ಹತ್ರ ಬರ್ತಿದೆ ಅಂತ ಸಮಯದಲ್ಲಿ ನಾನು 10 ಸಲ ಸ್ಟೇಷನ್ಗೆ ಬಂದು ಹೋಗಿ ಮಾಡಕ್ಕಾಗಲ್ಲ. ನೀನೇನು ಬರೋದ್ ಬೇಡ. ಸಾವಿತ್ರಿನೂ ಮಗುನು ಕಳ್ಸು. ಐ ಯು ಕಾಂಟ್ ಮ್ಯಾಡ್? ಅವಳಿಗೆ ಈಗ ತಾನೇ ಡೆಲಿವರಿ ಆಗಿದೆ. ಅವಳು ಹೇಗೆ ಮಗುನ ಕರ್ಕೊಂಡು ಇಲ್ಲಿಗೆ ಬರ್ತಾಳೆ? ನನಗೆ ನಿನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ. ಸರಿ, ಒಂದು ಕೆಲಸ ಮಾಡು, ನನ್ನನ್ನೇ ಇಲ್ಲಿಂದ ಬಿಡಿಸು ಪ್ಲೀಸ್ ಮಾಮ್. ನೋಡು ಮಾಡಿ, ಇಂಥ ಟೈಮಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಮೇಲೆ ಬೀಳೋ ಕಲ್ಲಲ್ಲಿ ನಾವು ಕೋಟೆ ಕಟ್ಟಬೇಕು. ನೀನೀಗ ಹೇಗೋ ಸಿಕ್ಕಾಕೊಂಡಿದ್ಯಾ, ಇದನ್ನೇ ನಾವು ಎಮೋಷನಲ್ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಮಾಮ್, ಏನು ಹೇಳ್ತಿದ್ಯಾ ನೀನು? ನೋಡು, ಶ್ರಾವಣಿ ನಿನ್ನ ಮೇಲೆ ಇಲ್ಲದ ಸಲ್ಲದ ಆರೋಪ ಹಾಕಿ ನಿನ್ನನ್ನು ಒಳಗಾಕ್ಸಿದಾಳೆ ಅಂತ ನಾನು ಜನರ ಹತ್ರ ಪ್ರಚಾರ ಮಾಡ್ತೀನಿ. ನಿನ್ನ ಮೇಲೆ ಇಲ್ಲದೆ ಇರೋ ಕೇಸ್ ಹಾಕಿದ್ದಾರೆ ಅಂತ ಶ್ರಾವಣಿ ಮತ್ತೆ ವೀರು ಮೇಲೆ ಆರೋಪ ಮಾಡ್ತೀನಿ. ನನ್ನ ಮಗ ನನ್ನ ಜೊತೆ ಇದ್ದು ನನಗೆ ಸಪೋರ್ಟ್ ಮಾಡಬೇಕು ಅಂತ ಟೈಮಲ್ಲಿ ಇವರು ನನ್ನ ಮಗನ್ನ ಜೈಲಿಗೆ ಹಾಕ್ಸಿದ್ದಾರೆ. ನಾನು ಒಂಟಿ ಆಗೋದೆ ಅಂತ ಜನರಿಗೆ ಹೇಳ್ತೀನಿ. ಮಾಮ್, ನೀನ್ ಸ್ವಲ್ಪ ದಿನ ಆರಾಮಾಗಿ ಲಾಕಪ್ ಅಲ್ಲಿ ಇರು ಮಾಡಿ. ಮಾಮ್, ವಾಟ್ ಈಸ್ ದಿಸ್ ಮಾಮ್? ನಾನು ನಿನ್ನ ಮಗನ್ನ ಈ ತರ ಬಳಸ್ಕೋತಾ ಇದೀಯಲ್ಲ. ನೋಡು, ನನಗೆ ಮಗ ಮೊಮ್ಮಗ ಅನ್ನೋ ಸೆಂಟಿಮೆಂಟ್ ಎಲ್ಲ ಇಲ್ಲ. ಎಲೆಕ್ಷನ್ ಹತ್ರ ಬರ್ತಿದೆ. ನಾನು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು. ನಾನು ಗೆದ್ರೆ ನಾನು ಮಹಾರಾಣಿ ಆಗ್ತೀನಿ. ನಾನು ಮಹಾರಾಣಿ ಆದ್ರೆ ನೀನು ರಾಜ್ಕುಮಾರ ಆಗ್ತೀಯ. ಜಸ್ಟ್ ಲಿಸನ್ ಟು ಮೀ. ನೀನು ಸ್ವಲ್ಪ ದಿನ ಲಾಕಪ್ ಅಲ್ಲಿ ಇದ್ಬಿಡು.
ನನಗೆ ಪದೇ ಪದೇ ಸ್ಟೇಷನ್ಗೆ ಬರೋದಕ್ಕೆ ಟೈಮ್ ಇಲ್ಲ. ಈಗಾಗಲೇ ನಂಗೆ ಪಾರ್ಟಿ ಮೀಟಿಂಗ್ ನಡೀತಿದೆ. ಐ ಹ್ಯಾವ್ ಟು ಗೋ ಮ್ಯಾಡಿ. ಜಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸರ್ ಬೇಜಾರಾಗಬೇಡಿ ಸರ್, ನಿಮ್ಮನ್ನು ಲಾಕಪ್ ಆಗಲೇಬೇಕು. ದಯವಿಟ್ಟು ಒಳಗಡೆ ಹೋಗಿ ಸರ್. ಕರ್ಕೊಂಡೋಗೋ. ಸಾವಿತ್ರಿ, ನಿನ್ನ ಮತ್ತೆ ಮಗುನ ನೋಡಿ ತುಂಬಾ ಖುಷಿ ಆಯ್ತು. ಮಗು ಅಂತೂ ನಿಂತರನೇ ಇದೆ. ಹೌದು ಸಾವಿತ್ರಿ, ಮಗು ಅಂತೂ ಥೇಟ್ ನಿಂತರನೇ ಇದೆ. ನಿಂದೆ ಅಚ್ಚು. ಇಲ್ಲ ಇಲ್ಲ, ಮಗು ನೋಡೋದಿಕ್ಕೆ ಅವ್ರ ಅಪ್ಪನ ಥರನೇ. ಹೆಣ್ಮಕ್ಳಿಗೆ ಅಪ್ಪನ ಗುಣ ಬರುತ್ತೆ ಅಂತ ಹೇಳ್ತಾರೆ. ಆ ಮಾತು 100ಕ್ಕೆ 100 ನಿಜ. ಈಗ ನೋಡು, ನಮ್ಮ ನಂದಿನಿ ಎಲ್ಲ ಅವ್ರ ಅಪ್ಪನ ಥರನೇ ಆಡ್ತಾಳೆ. ಈ ಶ್ರಾವಣಿ ಇವಳು ಅಷ್ಟೇ ಅವ್ರ ಅಪ್ಪನ ಥರನೇ ಆಡ್ತಾಳೆ. ಆದರೆ ನಿನ್ನ ಮಗುಗೆ ಅವ್ರ ಅಪ್ಪನ ಗುಣ ಬರದೇ ಇರಲಿ. ತಪ್ಪು ತಿಳ್ಕೊಬೇಡ ಮಗಳೇ. ಲಕ್ಷಣ ಅಪ್ಪಂದಾದ್ರೂ ಪರವಾಗಿಲ್ಲ, ಗುಣ ಮಾತ್ರ ನಿಂದೆ ಬರಲಿ. ನೀನು ಸಾಲಿಗ್ರಾಮದ ಕುಡಿ, ಆ ಮಗುನು ಸಾಲಿಗ್ರಾಮದ ಮಗು. ಎಲ್ಲ ಒಳ್ಳೆ ಗುಣಗಳು ಆ ಮಗುಗೆ ಬರಬೇಕು. 100 ಕಾಲ ಚೆನ್ನಾಗಿ ಬಾಳಲಿ. ನಿಮ್ಮ ಆಶೀರ್ವಾದ ಇರಲಿ ಅಮ್ಮೋರೆ. ಮಗುಗೆ ನಿಮ್ಮ ಆಶೀರ್ವಾದನೇ ಶ್ರೀರಕ್ಷೆ. ಆದರೆ ಅವರಪ್ಪ ಮಗು ಹುಟ್ಟಿ ಒಂದೇ ದಿನಕ್ಕೆ ಜೈಲಿಗೆ ಹೋಗ್ಬಿಟ್ರು. ಅದೇ ನನಗೆ ಬೇಜಾರು. ಜನ ಎಲ್ಲಿ ಮಗು ಬಗ್ಗೆ ತಪ್ಪಾಗಿ ಮಾತಾಡ್ಬಿಡ್ತಾರೋ ಅನ್ನೋ ಭಯ ನನಗೆ. ಸಾವಿತ್ರಿ, ಜನ ಮಗು ಬಗ್ಗೆ ಏನಕ್ಕೆ ತಪ್ಪು ತಿಳ್ಕೊತಾರೆ? ತಪ್ಪು ಮಾಡಿರೋದು ಮದನ್, ಅವನು ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಮಗುಗೂ ಅವ್ನು ಮಾಡಿರೋ ತಪ್ಪು ಏನು ಸಂಬಂಧ? ಇಲ್ಲ ಇಲ್ಲ ಅಣ್ಣ, ಮಗು ಆದ್ಮೇಲೆ ಅವರು ತುಂಬಾನೇ ಬದಲಾಗಿದ್ದಾರೆ. ಆದ್ರೆ ಏನ್ ಮಾಡೋದು, ಅವ್ರ ಅಮ್ಮನ ಸಭಾಸ ಹೀಗಾಗೋಯ್ತು. ಸಾವಿತ್ರಿ, ನೀನೇನು ಟೆನ್ಷನ್ ತಗೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಸುಬ್ಬು, ಮದನ್ನ ರಿಲೀಸ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದಾ? ಏನು ಹೇಳ್ತಿದೀಯಮ್ಮ ನೀನು? ಅವ್ನು ಮಾಡಿರೋದು ಅಂತಿಂಥ ತಪ್ಪಲ್ಲ. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಎಷ್ಟು ಜನರ ಜೀವ ಹೋಗ್ತಿತ್ತು ಗೊತ್ತಾ? ಇದೆಲ್ಲ ಆಗಿದ್ದು ಆ ವಿಜಯಾಂಬಿಕಾಯಿಂದ, ಬರೀ ಮದನಿಂದ ಇದೆಲ್ಲ ಆಗಿದ್ದಲ್ಲ. ಯಾರೋ ಬೆನ್ನ ಹಿಂದೆ ಚೂರಿ ಹಾಕಿದ್ದಾರೆ ಅಂದ ಮಾತ್ರಕ್ಕೆ ಚೂರಿಗೆ ಶಿಕ್ಷೆ ಕೊಡೋದಕ್ಕಾಗಲ್ಲ. ಚೂರಿ ಹಾಕ್ದವ್ರಿಗೆ ಶಿಕ್ಷೆ ಕೊಡಬೇಕು. ಮೊದಲು ಆ ವಿಜಯಾಂಬಿಕಾನ ಹಿಡಿಬೇಕು. ಪ್ಲೀಸ್ ಸುಬ್ಬು, ಮದನ್ನ ಸ್ವಲ್ಪ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡು. ಅಲ್ಲಮ್ಮ ಶ್ರಾವಣಿ, ಅವನಿಂದಾನೇ ನಿನಗೆ ಕೆಟ್ಟ ಹೆಸರು ಬರ್ತಿತ್ತು. 100 ಜನರ ಜೀವದ ಜೊತೆ ಚೆಲ್ಲಾಟ ಆಡ್ದವನವನು. ಅದೆಲ್ಲ ನನಗೆ ಅರ್ಥ ಆಗುತ್ತೆ ಅಜ್ಜಿ. ಆದರೆ ಆ ಮಗು ಮುಖ ನೋಡಿ, ಆ ಮಗುಗೆ ತಂದೆ ಪ್ರೀತಿ ಸಿಗಬೇಕು.